ಸಿಂಗಲ್ ಆಗಿರ್ತಕ್ಕಂಥ ಎಲ್ಲ ಹುಡುಗರಿಗೂ ಕೂಡ ನಮಸ್ತೆ. ಭಯಪಡಬೇಡ್ರಿ, ನಾನು ನಿಮಗೆ ಮಿಂಗಲ್ ಆಗೋದಕ್ಕೆ ಒಂದು ಹುಡುಗಿಯ ಪ್ರೊಫೈಲ್ ತೆಗೆದುಕೊಂಡು ಬಂದಿದ್ದೇನೆ. ಈಕೆ ಹೆಸರು ಯುಕ್ತಾ ಪೊನ್ನಪ್ಪ ಅಂತ. ವಯಸ್ಸು 26 ವರ್ಷ. ಫೋಟೋ ನೋಡಿದ್ರಲ್ಲ ಆಲ್ರೆಡಿ. ವಿಡಿಯೋ ಕ್ಲಿಕ್ ಮಾಡೋಕ್ಕಿಂತ ಮುಂಚೆನೇ ಫೋಟೋ ನೋಡಿರ್ತೀರಾ. ಈಕೆಗೆ ಒಬ್ಬ ಹುಡುಗ ಬೇಕಾಗಿದ್ದಾರೆ. ಈಕೆ ತಳವಾರ ಮನೆತನದ ಒಬ್ಬ ಹುಡುಗಿಯಾಗಿದ್ದು ತಳವಾರ ಜಾತಿಯಲ್ಲಿ ಬರ್ತಾರೆ ಇವರು. ಅಪ್ಪಟ ಎಸ್ ಟಿ ಕುಟುಂಬದಲ್ಲಿ ಬೆಳೆದಿರ್ತಕ್ಕಂತಹ ಯುಕ್ತಾ ಹೊನ್ನಪ್ಪನವರು ಒಂದು ಕಾಫಿ ತೋಟ ಇರ್ತಕ್ಕಂಥ ಆಸ್ತಿವಂತೆ ಹುಡುಗಿ ಇವಳು. ಮಡಿಕೇರಿ ಎಂಬ ಒಂದು ಊರಿನಲ್ಲಿ ವಾಸವಾಗಿರ್ತಕ್ಕಂಥದ್ದು ಇವರು. ಸೊ ಕೊಡಗು ಎಂಬ ಒಂದು ಊರು ಕೇಳೇ ಇರ್ತೀರ, ಒಂದು ಕಾಫಿ ತೋಟದಲ್ಲಿ ನೆಲೆಸಿರ್ತಕ್ಕಂಥ ಊರದು. ಅಲ್ಲಿ ಬಂದ್ಬಿಟ್ಟು ಕಾಫಿ ರೋಸ್ಟಿಂಗ್ ಘಟಕದಲ್ಲಿ ಒಂದು ಗುಣಮಟ್ಟ ಪರಿಶೀಲಕಿಯಾಗಿ ಕೆಲಸ ಮಾಡ್ತಕ್ಕಂಥದ್ದು. ಈಕೆಯ ಸಂಬಳ ಕೇಳಿದ್ರೆ ಪ್ರಸ್ತುತ ಶಾಕ್ ಆಗ್ತೀರಾ, ಯಾಕಂದರೆ 32,000 ರೂಪಾಯಿ ಸಂಬಳ ಸಿಗ್ತಾ ಇದೆ. ಯಾಕಂದರೆ ಟ್ಯಾಲೆಂಟೆಡ್ ರೀ. ಒಂದು ಎಜುಕೇಷನ್ ಅನ್ನೋದು ಎಷ್ಟರ ಮಟ್ಟಿಗೆ ಇದೆ ಅಂದರೆ ನೀವು ಎಂಥವ್ರನ್ನೂ ಬೇಕಿದ್ರೂ ಜೀರೋ ಮಟ್ಟಿಗೆ ತರ್ಬೋದು, ಅಷ್ಟೊಂದು ಟ್ಯಾಲೆಂಟೆಡು. ಪ್ರಕೃತಿ ಪ್ರಿಯೆ ಅಂದರೆ ಕುಟುಂಬದಲ್ಲಿ ಕೊಡಗು ಅಂತಂದರೆ ಒಂದು ಪ್ರಕೃತಿ ಇದೆ, ಒಂದು ಶಾಂತ ರೀತಿಯಲ್ಲಿದ್ದಾರೆ. ಕೆಲಸದಲ್ಲಿ ಕಟ್ಟುಪಾಡು ಅಂದರೆ ಕೆಲಸ ಆಯಿತು ನಾನಾಯಿತು ಅಂತ ಇರ್ತಕ್ಕಂತಹ ಒಬ್ಬ ಯುಕ್ತಾ ಹೊನ್ನಪ್ಪ ಅಂತ ಹುಡುಗಿ. ನಾನು ಆವಾಗಲೇ ಹೇಳಿದಾಗೆ ಈಕೆ ತಂದೆಯವರು ಕಾಫಿ ತೋಟದಲ್ಲಿ ಕೆಲಸ ಮಾಡ್ತಕ್ಕಂಥದ್ದು. ಒಂದು ಕಾಫಿ ತೋಟ ಇದೆ ಅಂತ ಹೇಳಿದ್ನಲ್ಲ, ದುಡ್ಡಿಗೆ ಬರೇನೇ ಇಲ್ಲ. ಆ್ಯಂಡ್ ತಂಗಿಯವರು ಒಬ್ಬ ಇದ್ದಾರೆ, ಆ್ಯಂಡ್ ತಾಯಿಯವರು ಗೃಹಿಣಿ, ಆಕೆ ಕಾಲೇಜ್ ಹೋಗ್ತಾ ಇದ್ದಾರೆ ಅಂತ ಹೇಳಿದ್ದಾರೆ. ಯುಕ್ತಾ ಪೊನ್ನಪ್ಪರವ್ರ ಹತ್ರ 2 ಕಾರ್ಗಳಿವೆ, ಒಂದು ಮನೆ ಇದೆ, 10 ಲಕ್ಷ ರೂಪಾಯಿ ದುಡ್ಡು ಬ್ಯಾಂಕ್ನಲ್ಲಿ ಎಫ್ ಡಿ ಇಟ್ಟಿದ್ದಾರೆ ಅಂತ ಹೇಳಿದ್ದಾರೆ. ಈಕೆಗೆ ಬೇಕಾಗಿರ್ತಕ್ಕಂಥ ಹುಡುಗ ಯಾವ ರೀತಿಯಲ್ಲಿ ಇರಬೇಕು ಅಂದರೆ, ಪಾಯಿಂಟ್ ನಂಬರ್ 1, ಧೈರ್ಯದಿಂದ ನಿಂತುಕೊಳ್ಳುವಂಥ ಹುಡುಗ. ಸಮಸ್ಯೆ ನೂರಾರು ಬರಲಿ, ಏನಾಗುತ್ತೆ ನೋಡೋಣ ಬಿಡೋ, ಸಮಸ್ಯೆ ಬಂದಿದೆಯಲ್ಲ ಸಾಲ್ವ್ ಮಾಡ್ಕೊಳ್ಳೋಣ. ಸೊ ಧೈರ್ಯದಿಂದ ನಿಂತುಕೊಳ್ಳುವಂಥ ಹುಡುಗ, ಕಷ್ಟದ ಸಮಯದಲ್ಲಿ ಹಿಂದೆ ಸರಿಯುವಂತಹ ಮಾತೇ ಬರಬಾರ್ದು ಆ ರೀತಿಯ ಹುಡುಗ. ನಿನ್ನ ವಯಸ್ಸಿನ ಅಂತರ 2ರಿಂದ 4 ವರ್ಷಗಳ ಒಳಗಡೆ ಇರಬೇಕು ಮತ್ತು ನಮ್ಮಿಬ್ಬರ ನಡುವೆ ಸ್ಥಿರತೆ ಹೆಚ್ಚಾಗುವಂತೆ ಇರಬೇಕು ಮತ್ತು ಪಾರ್ಟ್ನರ್ಗಳಿಗೆ ರಕ್ಷಣೆ ಮತ್ತು ಬೆಂಬಲ ಕೊಡಬೇಕು ಅಂತ ಹೇಳಿದ್ದಾರೆ. ತೀರ್ಮಾನಗಳಲ್ಲಿ ಗಟ್ಟಿತನ ಇರಬೇಕು. ಒಂದು ಯಾವುದಾದ್ರೂ ಒಂದು ಬಾಂಡಿಂಗ್ ಅಂದರೆ ನಿರ್ಧಾರ ತೆಗೆದುಕೊಳ್ಬೇಕು ಅಂದರೆ ಒಂದು 100 ಸಲ ಯೋಚನೆ ಮಾಡಬೇಕು. ಈ ಕಡೆ ತಪ್ಪು ಯೋಚನೆ ಮಾಡಬೇಕು, ಸರಿನೂ ಯೋಚನೆ ಮಾಡಬೇಕು. ಎರಡರ ಮಧ್ಯೆ ಯಾವುದು ಕರೆಕ್ಟ್ ಅನಿಸುತ್ತೋ ಅದರ ಮೇಲೆ ಗಟ್ಟಿ ನಿರ್ಧಾರ ತೆಗೆದುಕೊಳ್ಬೇಕು. ಭಯವಿಲ್ಲದೆ ಭವಿಷ್ಯ ನಿರ್ಮಾಣ ಮಾಡುವನಾಗಿರಬೇಕು. ಅಂದರೆ ನಿಮ್ಮ ಒಂದು ಭವಿಷ್ಯ, ನಾವು ಈ ರೀತಿ ಬಿಸ್ನೆಸ್ ಮಾಡುವಂಥ ಒಂದು ಐಡಿಯಾ ಇದೆ, ಮಾಡೋಣ ಚಿನ್ನ ಅಂದಾಗ ಅದನ್ನು ನೀವು ಅದರ ಬಗ್ಗೆ ಪ್ಲ್ಯಾನಿಂಗ್ ಮಾಡಬೇಕು. ಅದರ ನಿರ್ಧಾರಗಳಿಗೆ ಬದ್ಧನಾಗಿದ್ದು ಒಂದು ಒಳ್ಳೆಯ ರೀತಿಯಲ್ಲಿ ಇರಬೇಕು ಅಂತ ಹೇಳಿದ್ದಾರೆ. ಆ್ಯಂಡ್ ಹುಡುಗನ ಒಂದು ಆರೋಗ್ಯ, ಸ್ಥಿರತೆ ಮತ್ತು ಕುಟುಂಬ ಎಲ್ಲನೂ ಕೂಡ ಉತ್ತಮ ರೀತಿಯಲ್ಲಿರಬೇಕು. ನಿಮ್ಮ ತಂದೆ ತಾಯಿಯವರು ಆರೋಗ್ಯವಂತರಾಗಿರಬೇಕು ಅಂತ ಹೇಳಿದ್ದಾರೆ. ಇಷ್ಟೆಲ್ಲ ಇದ್ದರೆ ನೀವು ಕೆಳಗಡೆ DM ಫಾರ್ ದ ಮೋರ್ ಇನ್ಫಾರ್ಮೇಷನ್ ಅಂದರೆ ಈಕೆಯ ಇನ್ನಷ್ಟು ಮಾಹಿತಿ ನಿಮಗೆ ಬೇಕಾಗಿದ್ದರೆ ಡೈರೆಕ್ಟಾಗಿ ಬ್ರೋಕರ್ ಅವರನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ನೀವು ಬ್ರೋಕರ್ ಅವರ ಜಿಮೇಲ್ ID ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇವೆ, ಒಂದು ಸಲ ಚೆಕ್ ಮಾಡಿದ್ರೆ ಸಿಗುತ್ತೆ. ಅಲ್ಲಿಗೆ ನೀವು ಮೆಸೇಜ್ ಮಾಡಿದರೆ ಸಾಕು, ಸಂಪೂರ್ಣವಾಗಿರ್ತಕ್ಕಂಥ ಡೀಟೇಲ್ಸ್ ಈಕೆದು ಸಿಗುತ್ತೆ. ನಾನು ಫಸ್ಟಿಗೆ ನಿಮಗೆ ಒಂದು ಮಾತು ಹೇಳಿದೆ, ಈಕೆ ಹತ್ರ ಇರ್ತಕ್ಕಂಥದ್ದು 2 ಕಾರ್ಗಳು ಅಂತ. ಅದರಲ್ಲಿ 1ನೇದು ಕಾರು ಇದೆ. ಇದು ಏನಕ್ಕೆ ನಾನು ತೋರಿಸ್ತಾ ಇದ್ದೀನಿ ಅಂದರೆ, ಪ್ರಸ್ತುತ ಇವ್ರನ್ನ ಮದುವೆ ಆಗುವಂಥ ಹುಡುಗನಿಗೆ ಇದೊಂದು ಕಾರು ಸಹ ಕೊಡ್ತಾ ಇದ್ದಾರೆ. ಇದೊಂದು ಪೋರ್ಸ್ ಆಗಿರ್ತಕ್ಕಂತಹ ಕಾರ್ ಆಗಿರ್ತಕ್ಕಂಥ ಸ್ನೇಹಿತರೆ, ಒಂದು ಒಳ್ಳೆಯ ಕ್ವಾಲಿಟಿ ಮತ್ತು ಲಕ್ಸುರಿ ಆಗಿರ್ತಕ್ಕಂತಹ ಕಂಬಿನ್ಸ್ ಆಗಿರ್ತಕ್ಕಂಥ ಪರ್ಫಾರ್ಮೆನ್ಸಲ್ಲಿ ಇರ್ತಕ್ಕಂತಹ ಕಾರ್ ಆಗಿರುತ್ತೆ. ಕಲರಲ್ಲಿ ವೈಟ್ ಕಲರ್ ಇದೆ. ಎವ್ರಿ ಡೇ ಆ್ಯಂಡ್ ಎವ್ರಿ ಯೂಸ್ವಲಿಟಿಯಲ್ಲಿ ಕ್ವಾಲಿಟಿಯಲ್ಲಿ ಇದು ನಿಮಗೆ ಸಿಗ್ತಕ್ಕಂಥದ್ದು. ಸ್ನೇಹಿತರೆ, ಈ ಒಂದು ಕಾರ್ ಏನು ನೋಡ್ತಾ ಇದ್ದೀರಾ, ಇದೊಂದು ಒಳ್ಳೆಯ ಒಂದು ಕ್ವಿಕ್ಲಿ ಡಿಸೈನ್ ಆಗಿರ್ತಕ್ಕಂಥದ್ದು ಆ್ಯಂಡ್ ಒಳ್ಳೆಯ ಒಂದು ಹ್ಯಾಂಡಲ್ ಕರೆನ್ಸ್ ಆಗಿರ್ತಕ್ಕಂಥ ಕಾನ್ಫಿಡೆಂಟಲ್ಲಿ ಇರ್ತಕ್ಕಂತಹ ಕಾರ್ ಆಗಿರುತ್ತೆ. ಇದರ ಒಂದು ಟಾಪ್ ಮಾಡೆಲ್ ಆ್ಯಂಡ್ ಇದರ ಒಂದು ಗ್ಲಾಸಸ್ ಡಿಸೈನ್ ಆಗಿರ್ತಕ್ಕಂತಹ ಸ್ಪೇಸ್ ನೋಡ್ತಾ ಇದ್ದೀರಾ, ಚೆನ್ನಾಗಿದೆ. ಕಾಫಿ ತೋಟ ಕಣ್ರಿ, ಕೊಡಗಿನಲ್ಲಿ ಕಾಫಿ ತೋಟ ಇದೆ ಅಂದರೆ ಕೋಟ್ಯಾಧೀಶ್ವರರಾಗಿರ್ತಾರೆ. ಬಟ್ ಏನು ಮಾಡೋಕ್ಕಾಗಲ್ಲ, ಕೆಲವೊಂದು ಟೈಮು ಲಾಭ ಬಂದಿಲ್ಲ ಅಂತಂದರೆ ಏನು ಮಾಡೋಕ್ಕಾಗಲ್ಲ ಸ್ನೇಹಿತರೆ. ಒಳ್ಳೆಯ ಇಂಟೀರಿಯಲ್ ಇದೆ ಮತ್ತು ಇದರ ಒಂದು ಗ್ಲಾಸಸ್, ಟಚ್ ಸ್ಕ್ರೀನ್ ಡಿಸೈನ್ ಎಲ್ಲನೂ ಕೂಡ ನೋಡಿ ಕಲರಲ್ಲಿ ಈ ರೀತಿ ಇದೆ. ಹೆಚ್ಚಿಗೆ ನಾನೇನು ಹೇಳಲ್ಲ, ಸೊ ನೋಡ್ತಾ ಇದ್ದೀರಾ. ಇದು ನಿಮಗೆ ಆಫರಲ್ಲಿ ಅವ್ರನ್ನ ಮದುವೆ ಆದರೆ ಸಿಗುತ್ತೆ. ಬಟ್ ಕಂಡೀಷನ್ ಸ್ವಲ್ಪ ಜಾಸ್ತಿ ಆಯಿತು, ನನಗೂ ಕೂಡ ಸ್ವಲ್ಪ ಓವರ್ ಅನಿಸುತ್ತೆ. ಏನು ಮಾಡೋಕ್ಕಾಗಲ್ಲ.
ಇವಾಗ ನಮ್ಮ ಕೆಲಸ ಆಗಬೇಕು ಅಂತಂದರೆ ಅವ್ರಿಗೆ ಹ್ಞೂ ಅಂತ ಹೇಳಲೇಬೇಕಾಗುತ್ತಲ್ವಾ. ಇಲ್ಲ ಅಂತಂದರೆ ಹೇಳೋಕ್ಕೆ ಹೆಂಗಾಗುತ್ತೆ. ಇಲ್ಲ ಅಂತಂದರೆ ಅವ್ರು ಬಿಡಿ ನನಗೆ 100 ಜನ ಬರುತ್ತೆ ಪ್ರಪೋಸಲ್ಲು ಅಂತ ಅಂತಾರೆ. ಆಯಿತಾ. ಜಸ್ಟು ಹ್ಞೂ ಚೆನ್ನಾಗಿ ನೋಡ್ಕೊಂಡು ಹೋಗ್ತೀನಿ, ನಿನ್ನ ಜೊತೆ ಚೆನ್ನಾಗಿರ್ತೀನಿ, ಸುಳ್ಳು ಹೇಳಲ್ಲ, ಆ ಪಾಯಿಂಟ್ಗಳಿಗೆ ಒಪ್ಕೊಂಡು ಹೋಗ್ತೀನಿ, ಈ ರೀತಿ ಹೇಳಿ ಸಾಕು, ಅವ್ರು ನಿಮಗೆ ಸಿಗ್ತಾರೆ. ಭಯ ಪಡೋದೇನು ಬೇಕಾಗಿಲ್ಲ. ಆ್ಯಂಡ್ ಇದು ಒಳಗಡೆ ಇರ್ತಕ್ಕಂಥ ಇಂಟೀರಿಯರ್ ಡಿಸೈನು. ಸೊ ಹೊರಗಡೆ ಸಖತ್ತಾಗಿ ತೋರಿಸ್ಬಿಟ್ಟು ಒಳಗಡೆ ಚೆನ್ನಾಗಿಲ್ಲ ಅಂತಂದ್ರೆ ನನಗೆ ಬೈಕೊಂಬಿಡ್ತೀರ ನೀವು. ಅದಕ್ಕೋಸ್ಕರನೇ ನಾನು ತೋರಿಸ್ತಾ ಇದ್ದೀನಿ, ನೋಡ್ಕೊಂಬಿಡಿ. ಸ್ಟೇರಿಂಗು ವಿತ್ ಒಂದು ಟಿ ವಿ, ಒಂದು ಸ್ಕ್ರೀನ್ ಸ್ಪೇಸು. ಇದೊಂದು ಸ್ಕ್ರೀನ್ ಸ್ಪೇಸ್ ಬಂದುಬಿಟ್ಟು ಅಷ್ಟೇ ಲೈಟಾಗಿದೆ ಸ್ನೇಹಿತರೆ. ಲೈಟ್ ಆಗಿರ್ತಕ್ಕಂತಹ ಸ್ಕ್ರೀನ್ ಸ್ಪೇಸು ಮತ್ತು ಎ ಸಿ ಡಿಸೈನ್ ನೋಡ್ತಾ ಇದ್ದೀರಾ. ಎ ಸಿ ಬಂದುಬಿಟ್ಟು ಅಪ್ ಟು 3+ ಎ ಸಿ ಇದೆ. ಇದೊಂದು ಅಪ್ರಾಕ್ಸಿಮೇಟ್ಲಿ ಲಾಂಗ್ ಡ್ರೈವ್ ಕೂಡ ನೀವು ಹೋಗಿದ್ರೆ ಫುಲ್ ಅರೌಂಡಿಂಗ್ ಎ ಸಿಯಲ್ಲಿ ಇರುತ್ತೆ. ಇವಾಗ ನೋಡಿ ಬೇಸಿಗೆ ಬಂತು. ಸೊ ಬೇಸಿಗೆಯಲ್ಲಿ ನಿಮ್ಮ ಮದುವೆ ಆದರೆ ಅವಾಗ ಅವರು ಲಾಂಗ್ ಡ್ರೈವ್ ಹೋಗೋಣ ಅಂತ ಅಂತಾರೆ. ಆವಾಗ ಕಾರಲ್ಲಿ ಎ ಸಿ ಇರಲ್ಲ, ಏನು ಮಾಡ್ತೀರಾ, ಬಾಯಿ ಬಡ್ಕೊಳ್ಳೋದಾಗತ್ತೆ. ಅದಕ್ಕೋಸ್ಕರನೇ ನಾನು ಹೇಳ್ತಾ ಇರೋದು, ಎ ಸಿ ಉಳ್ಳಂಥ ಕಾರು ಪ್ಲಸ್ ಏರ್ ಬ್ಯಾಗ್ ಇರ್ತಕ್ಕಂತಹ ಕಾರು ಮತ್ತು ಇದರಲ್ಲಿ ಇನ್ಕ್ಲೂಡಿಂಗ್ ಸಾಂಗ್ ಪ್ಲೇ ಆಗುವಂತಹ ಒಂದು ಕಾರು, ಕಂಫರ್ಟಬಲ್ ಆಗಿರ್ತಕ್ಕಂಥ ಸೀಟ್ ಇರ್ತಕ್ಕಂಥ ಕಾರನ್ನು ಖರೀದಿ ಮಾಡಿ. ಇಲ್ಲಾಂದರೆ ಇದನ್ನು ತೆಗೆದುಕೊಂಡು ಅವ್ರ ಜೊತೆ ಒಳ್ಳೆಯ ಸಂಬಂಧದಲ್ಲಿ ಹೊಂದಾಣಿಕೆಯಿಂದ ಇರಿ ಅಂತ ಹೇಳ್ತೇನೆ. ಇಷ್ಟು ನಾನು ನಿಮಗೆ ಕೊಡ್ತಕ್ಕಂಥ ಒಂದು ಸಜೆಷನ್ ಆಗಿತ್ತು ಸ್ನೇಹಿತರೆ. ಇದೇ ರೀತಿ ಯಾವುದು ಕೂಡ ಸಮಸ್ಯೆ ಉಳ್ಳಂತಹ ಪ್ರಾಬ್ಲಮ್ಸ್ಗಳಾಗಿರಲಿ ಅಥವಾ ನಿಮಗೆ ಇದುವರೆಗೂ ಮದುವೆನೇ ಆಗಿಲ್ಲ, ಗಂಡೇ ಹುಡುಗಿನೇ ಸಿಗ್ತಾ ಇಲ್ಲ ಅಂತ ಸಮಸ್ಯೆಗಳಾಗಿದ್ದರೆ ಪರ್ಸ್ನಲಾಗಿ ನನಗೆ ಮೆಸೇಜ್ ಮಾಡಿ, ಆಯಿತಾ. ಪರ್ಸ್ನಲಾಗಿ ಮೆಸೇಜ್ ಮಾಡಿ, ನಾನು ನಿಮಗೆ ಏನೆಲ್ಲ ಬೇಕು ಎಲ್ಲದಕ್ಕೂ ಸಂಬಂಧಪಟ್ಟಂತೆ ಡೀಟೇಲ್ಸ್ಗಳನ್ನೇ ಕೊಡ್ತಾ ಹೋಗ್ತೀನಿ. ಇವರು ನಿಮಗೆ ಇಷ್ಟ ಆಗಿದ್ದರೆ ಬ್ರೋಕರ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ಮತ್ತೆ ಸಿಗ್ತೀನಿ. ನಮಸ್ತೆ, ಬಾಯ್.